ಮಾಡಿಸಿ. ಆಯ್ತು, ಎಷ್ಟು ಜನ ಬಂದಿದ್ದಾರೆ. ಮನೆ ಸಭಾಧ್ಯಕ್ಷರೇ, ಶಿವಲಿಂಗೇಗೌಡರು ಜೆಡಿಎಸ್ ನಲ್ಲಿ ಇದ್ದಾಗ ಅದ್ಭುತವಾಗಿ ಭಾಷಣ ಮಾಡಿ ಎಲ್ಲ ತರ್ತೀವಿ. ಈಗ ಅದು ನಮಗೂ ಕೊಡಿ, ಅದಕ್ಕೊಂದು ಅರ್ಧ ಗಂಟೆ ಬೇಕು. ಅವ್ರು ಏನೇನ್ ಮಾತಾಡಿದ್ರು ಜೆಡಿಎಸ್ ಶಾಸಕರಾಗಿದ್ದಾಗ ಕಾಂಗ್ರೆಸ್ ನೀನ್ ಕೆಜಿಪಿ ಹೋಯ್ತಿಗೆ ಏನಪ್ಪ ಭಾಷಣ ಮಾಡ್ತಿದ್ದೆ? ಹೋಗಿಲ್ಲ, ಹೋಯ್ದೆ ಅಷ್ಟು ದಿವಸ ಆಮೇಲೆ ಬಿಟ್ಟೆ. ಖಂಡಿತ ಹೋಗಿಲ್ಲ. ಆಮೇಲೆ ಇದರಿಂದ ಗ್ಯಾರಂಟಿಯಿಂದ ಏನೋ ಆಗೋಗ್ಬಿಟ್ಟಿದೆ ದೇಶ ಅಂತೇಳಿ ಪ್ರಚಾರ ಕೊಡ್ತಾರಲ್ಲ, ಈ 3ರಿಂದ ಏನ್ ಆಗ್ತಾ ಇದೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಮಹಿಳಾ ಶಕ್ತಿ ಇವತ್ತು ಸ್ವಾವಲಂಬಿಗಳಾಗಿ ಹಳ್ಳಿಗಳಿಂದ ನಗರಕ್ಕೆ ಬಂದು ತನ್ನ ಸಂಸಾರವನ್ನ ಸಾಕ್ತೀವಿ ಅನ್ನೋ ಚೈತನ್ಯ ಬಂದಿದೆ ಇವತ್ತಿನ ದಿವಸ. ಸರ್ವೆ ಮಾಡಿಸಿ ನೀವು ಬೆಂಗಳೂರಿನಲ್ಲಿ ಮಾಡಿಸಿ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಎಲ್ಲ ಕಡೆ ಸರ್ವೆ ಮಾಡಿಸಿ ಎಷ್ಟು ಜನ ಬಂದಿದ್ದಾರೆ. ಮನೆ ಸಭಾಧ್ಯಕ್ಷರೇ, ಶಿವಲಿಂಗೇಗೌಡರು ಜೆಡಿಎಸ್ ನಲ್ಲಿ ಇದ್ದಾಗ ಅದ್ಭುತವಾಗಿ ಭಾಷಣ ಮಾಡಿ ಎಲ್ಲ ತರ್ತೀವಿ. ಈಗ ಅದು ನಮಗೂ ಕೊಡಿ, ಅದಕ್ಕೊಂದು ಅರ್ಧ ಗಂಟೆ ಬೇಕು. ಅವ್ರು ಏನೇನ್ ಮಾತಾಡಿದ್ರು ಜೆಡಿಎಸ್ ಶಾಸಕರಾಗಿದ್ದಾಗ ಕಾಂಗ್ರೆಸ್ ನೀನ್ ಕೆಜಿಪಿ ಹೋಯ್ತಿಗೆ ಏನಪ್ಪ ಭಾಷಣ ಮಾಡ್ತಿದ್ದೆ? ಹೋಗಿಲ್ಲ, ಹೋಯ್ದೆ ಅಷ್ಟು ದಿವಸ ಆಮೇಲೆ ಬಿಟ್ಟೆ. ಖಂಡಿತ ಹೋಗಿಲ್ಲ. ಆಮೇಲೆ ಇವತ್ತು ಅಂತರ್ಜಲ ಸ್ವಲ್ಪ ಮಟ್ಟಿಗೆ ಮಳೆ ಆಗಿ ಅಂತರ್ಜಲ ಹೆಚ್ಚಿದೆ. ಇದಕ್ಕೆ ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಇಂಧನ, ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿಗೆ ನಾವು ಎಷ್ಟು ಬಂಡವಾಳ ಹೂಡ್ತೀವೋ ಆಗ ನಿರುದ್ಯೋಗಿಗಳಿಗೆ, ನಿರುದ್ಯೋಗಿ ಪದವೀಧರರಿಗೆ, ರೈತರಿಗೆ, ಎಲ್ಲ ರೈತರಿಗೆ ನಾವು ಕೆಲಸ ಕೊಟ್ಟಂಗಾಗುತ್ತೆ. ವಿದ್ಯುತ್ ಶಕ್ತಿ ಇಲ್ಲದಲ್ಲೇ ನಮ್ಮ ಮಾಟ ನಡೆಯಲ್ಲ. ವಿದ್ಯುತ್ ಶಕ್ತಿಗೆ ಇವತ್ತು ಎಷ್ಟು ಸಾವಿರ ಕೋಟಿ ಕೊಟ್ಟರು ಸ್ವಾಮಿ, ನಾನು ಅದೆಲ್ಲ ಹೇಳಕ್ ಹೋಗಲ್ಲ. ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ. ಇವತ್ತು ನನ್ನ ಕ್ಷೇತ್ರಕ್ಕೆ ನಂದನ್ನೇ ನಾನು ಉದಾಹರಣೆ ಕೊಡ್ತೀನಿ. 100 ಮೆಗಾವಾಟ್ ಬೇಕಾಯಿತು, 53 ಮೆಗಾವಾಟು 3 ಗಂಟೆ ಸ್ಲೋ ಡೌನ್ ಇತ್ತು. ಇವತ್ತು ಎಷ್ಟು ಜನ ಇದು ಮಾಡ್ತಾ ಇದ್ದಾರೆ ಗೊತ್ತಾ? ನಮ್ಮದು 100 ಮೆಗಾವಾಟನ್ನ ಕುಸುಮ್ ಸಿನಲ್ಲಿ ತಗೊಬಂದು ಇವತ್ತು ನಮ್ಮ ಜನಕ್ಕೆ ಕೊಟ್ಟಿದ್ದಾರೆ. ಕುಸುಮ್ ಸಿ ಇದು ಸುಲಭದ? ಇವತ್ತು ವಿದ್ಯುತ್ ಶಕ್ತಿಯಲ್ಲಿ ನಾವು ಸ್ವಾವಲಂಬಿಗಳಾಗ್ತಾ ಇದ್ದೀವಿ. ಎಷ್ಟು ಸೋಲಾರ್ ಪ್ಲಾಂಟ್ಗಳನ್ನು ಮಾಡಿ ಇವತ್ತು ನಾವು ಉದ್ಧಾರ ಆಗ್ತಾ ಇದೀವಿ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ. ಇನ್ನೊಂದು, ನಮ್ಮ ಆರೋಗ್ಯ ಮಂತ್ರಿಗಳಿಲ್ಲ, ಡಯಾಲಿಸಿಸ್ ಸೆಂಟ್ರು ಅದೊಂದು ಬಹಳ ಒಳ್ಳೆಯದು. ಯಾಕೆಂದ್ರೆ ಈಗ ಎಲ್ಲರಿಗೂ ಅದೇನೋ ಶುಗರ್, ಸಕ್ಕರೆ ಕಾಯಿಲೆ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಆ ಪ್ರೈವೇಟ್ನಲ್ಲಿ 8-10 ಸಾವಿರ ತಗೋತಾರೆ. ಅದಕ್ಕೋಸ್ಕರ ಬೇಡ, ನಮ್ಮ ಸೆಂಟ್ರ್ ನಮ್ಮ ಸರ್ಕಾರದಿಂದಲೇ ಇನ್ನೂ 10-12 ಕೊಟ್ಟಿದ್ದೀರಿ, ಸಾಲದು. CSR ಫಂಡ್ನಿಂದಲೋ ಯಾವುದರಿಂದಲೋ ಇನ್ನೂ ಒಂದು 5-6 ಡಯಾಲಿಸಿಸ್ ಸೆಂಟರ್ಗಳನ್ನು ತಾಲೂಕು ಕೇಂದ್ರಗಳಲ್ಲಿ ತೆರೀಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಆಮೇಲೆ ಈ ಸಾರಿ 38 ಲಕ್ಷ ರೈತರಿಗೆ 30,000 ಕೋಟಿಯಷ್ಟು ಸಾಲನ ಕೊಡ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಇದು